Hello everyone, welcome to Navras Maths Tutorials, exercise number 6.4, fifth question. ನೋಡಿ ಏನ್ ಕೊಟ್ಟಿದ್ದಾರೆ. ABCD is a quadrilateral. Is AB plus BC plus CD plus DA is less than 2 into ಅಂದ್ರೆ twice of AC plus BD ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲೊಂದು ಫಿಗರ್ ಡ್ರಾ ಮಾಡಿದೀನಿ. ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ರೆ 4 ಸೈಡ್ಸ್ ಇರೋ ಒಂದು ಫಿಗರ್, ಅದನ್ನ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಓಕೆ, ಇಲ್ಲಿ 2 ಡಯಾಗ್ನಲ್ಸ್ ಹಾಕಿದೀನಿ, ಇದಕ್ಕೆ ಓ ಅಂತ ನೇಮ್ ಮಾಡೋಣ. ಈಗ ನೋಡಿ, ಸೇಮ್ ಲಾಸ್ಟ್ ಫೋರ್ತ್ ಒನ್ ಮಾಡಿದ್ವಲ್ಲ ಅದೇ ರೀತಿ ಇದನ್ನು ಮಾಡ್ಬೇಕು. ಇಲ್ಲಿ ನೋಡಿ, ಈ ಓ ಅಂತ ಇಟ್ಟಿವಿ, ಡಯಾಗ್ನಲ್ ಮಾಡಿದೀವಿ. ಇಲ್ಲೊಂದು ಟ್ರಯಾಂಗಲ್ ಕಾಣ್ತಾ ಇದೆ ಅಲ್ವಾ, ಓ ಎ ಬಿ ಒಂದ್ ಟ್ರಯಾಂಗಲ್ ಆಯ್ತು, ಬಿ ಒ ಸಿ ಒಂದ್ ಟ್ರಯಾಂಗಲ್ ಆಯ್ತು, ಡಿ ಒ ಸಿ ಒಂದ್ ಟ್ರಯಾಂಗಲ್ ಆಯ್ತು, ಎ ಒ ಡಿ ಒಂದ್ ಟ್ರಯಾಂಗಲ್ ಆಯ್ತು. ಯಾಕೆಂದ್ರೆ ಇದರಿಂದ ನಾವು ಇದನ್ನ ಪ್ರೂವ್ ಮಾಡಕ್ಕೆ ಆಗುತ್ತೋ ಇಲ್ವೋ ನೋಡೋಣ. ನಾವು ಅದಕ್ಕೆ ಟ್ರಯಾಂಗಲ್ಸ್ ನ ನೇಮ್ ಮಾಡೋಣ. ಟ್ರಯಾಂಗಲ್ 1, ಟ್ರಯಾಂಗಲ್ 2, ಟ್ರಯಾಂಗಲ್ 3, ಟ್ರಯಾಂಗಲ್ 4 ಅಂತ. ಓಕೆ, ಈಗ ಫಸ್ಟ್ ಈ ಟ್ರಯಾಂಗಲ್ ನೋಡೋಣ. ಇನ್ ಟ್ರಯಾಂಗಲ್ ಎ ಒ ಬಿ, ಎ ಒ ಬಿ, ಓ ಎ ಪ್ಲಸ್ ಒ ಬಿ ನೋಡಿ, ಓ ಎ ಪ್ಲಸ್ ಒ ಬಿ ಆರ್ OB is greater than AB ಅಲ್ವಾ, ಯಾಕಂದ್ರೆ ಅದು ಪ್ರಾಪರ್ಟಿ, ಸಮ್ ಆಫ್ ಟೂ ಸೈಡ್ಸ್ ಇಸ್ ಗ್ರೇಟರ್ ದೆನ್ ಥರ್ಡ್ ಸೈಡ್ ಅಂತ. ಸೊ ಇದನ್ನ ಈಕ್ವೇಶನ್ 1 ಅಂತ ಹಾಕೊಳ್ಳೋಣ. ಅದೇ ರೀತಿ ಈ ಟ್ರಯಾಂಗಲ್ ನೋಡಿ, ಬಿ ಒ ಸಿ ನಲ್ಲಿನೂ ಅದೇ ರೀತಿ ಒ ಬಿ ಪ್ಲಸ್ ಒ ಸಿ ಈಸ್ ಗ್ರೇಟರ್ ದೆನ್ ಬಿ ಸಿ ಅಲ್ವಾ, ಇಲ್ಲಿನೂ ಸೇಮ್ ರೀಸನ್ ಕೊಡ್ಬೋದು. ಇದು ಈಕ್ವೇಶನ್ 2 ಅಂತ ಹಾಕೊಳ್ಳೋಣ. ಇದು ಯಾವ ಟ್ರಯಾಂಗಲ್? ಇನ್ ಟ್ರಯಾಂಗಲ್ ಬಿ ಒ ಸಿ. ಇನ್ನು ಇನ್ ಟ್ರಯಾಂಗಲ್ ಡಿ ಒ ಸಿ, ಡಿ ಒ ಸಿ ನಲ್ಲಿ ಒ ಡಿ ಪ್ಲಸ್ ಒ ಸಿ, ಒ ಡಿ ಪ್ಲಸ್ ಒ ಸಿ. ಒ ಸಿ ಈಸ್ ಗ್ರೇಟರ್ ದೆನ್ ಡಿ ಸಿ ಅಲ್ವಾ, ಇಲ್ಲಿನೂ ಸೇಮ್ ರೀಸನ್ ಬರುತ್ತೆ. ಸೊ ಇದನ್ನ 3 ಅಂತ ಹಾಕೋಣ ಈಕ್ವೇಶನ್. ಅದೇ ರೀತಿ ಇನ್ ಟ್ರಯಾಂಗಲ್ ಎ ಒ ಡಿ, ಇಲ್ಲಿನೂ ಅಷ್ಟೇ ಒ ಡಿ ಪ್ಲಸ್ ಒ ಎ, ಒ ಡಿ ಪ್ಲಸ್ ಒ ಎ ಈಸ್ ಗ್ರೇಟರ್ ದೆನ್ ಎ ಡಿ ಅಲ್ವಾ, ಇಲ್ಲಿನೂ ಸೇಮ್ ರೀಸನ್ ಆಗುತ್ತೆ. ಇದು ಈಕ್ವೇಶನ್ 4 ಅಂತ ಹಾಕೊಂಡು ಈಗ ಆಡ್ ಮಾಡೋಣ. By adding equation 1, 2, 3 and 4 add ಮಾಡೋಣ. ಲೆಫ್ಟ್ ಸೈಡ್ ಆಡ್ ಮಾಡೋಣ, ರೈಟ್ ಸೈಡ್ ಆಡ್ ಮಾಡೋಣ. ಓಕೆ, ಈಗ ಒ ಎ ಪ್ಲಸ್ ಒ ಬಿ ಇಲ್ಲಿದೆ ನೋಡಿ. ಆಮೇಲೆ ಏನಿದೆ, ಒ ಬಿ ಪ್ಲಸ್ ಒ ಸಿ. ಏನಿಲ್ಲ, ಎಲ್ಲ ಆಡ್ ಮಾಡ್ಕೊಂತ ಹೋಗೋದಷ್ಟೇ. ಒ ಬಿ ಪ್ಲಸ್ ಒ ಸಿ ಆಯ್ತು. ಆಮೇಲೆ ಒ ಡಿ ಪ್ಲಸ್ ಒ ಸಿ, ಒ ಡಿ ಪ್ಲಸ್ ಒ ಸಿ ಪ್ಲಸ್ ಒ ಡಿ ಪ್ಲಸ್ ಒ ಎ, ಒ ಡಿ ಪ್ಲಸ್ ಒ ಎ. ಎಲ್ಲ ಲೆಫ್ಟ್ ಸೈಡ್ದೆಲ್ಲ ಒಂದ್ ಸೈಡ್ ಆಡ್ ಮಾಡಿ. ಈ ಸೈನ್ ಏನಿದೆ, ಗ್ರೇಟರ್ ದೆನ್ ಇದೆ. ಸೊ ಗ್ರೇಟರ್ ದೆನ್ ಈ ಸೈಡ್ ರೈಟ್ ಸೈಡ್ದಲ್ಲೇ ಆಡ್ ಮಾಡೋಣ. ಎ ಬಿ ಪ್ಲಸ್ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಸಿ ಇದೆ ಅಲ್ವಾ, ಡಿ ಸಿ ಅಂದ್ರೂ ಒಂದೇ, ಸಿ ಡಿ ಅಂದ್ರೂ ಒಂದೇ. ಓಕೆ, ನೋಡಿ ಡಿ ಸಿ ಪ್ಲಸ್ ಏನಿದೆ ಎ ಡಿ ಹಾಕೊಂಡ್ವಾ. ಈಗ ಇಲ್ಲೆಲ್ಲ ಆಡ್ ಮಾಡೋಣ. ಆಡ್ ಮಾಡೋಕ್ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಒಂದು ಒ ಬಿ ಇದೆ, ಇಲ್ಲೊಂದು ಒ ಬಿ ಇದೆ, ಒ ಎನು ಇಲ್ಲಿ ಟ್ವೈಸ್ ಇದೆ, ಒ ಸಿನೂ ಟ್ವೈಸ್ ಇದೆ, ಒ ಡಿನೂ ಟ್ವೈಸ್ ಇದೆ. ಸೊ ನಾವು ಟ್ವೈಸ್ ಅಂತ ಹಾಕೋಬೋದಲ್ವಾ. 2 ಆಡ್ ಮಾಡಿದ್ರೆ ಒ ಎ ಪ್ಲಸ್ ಒ ಎ ಏನಾಗುತ್ತೆ, 2 ಎ ಪ್ಲಸ್ 2 ಒ ಬಿ ಪ್ಲಸ್ 2 ಒ ಸಿ ಪ್ಲಸ್ 2 ಒ ಡಿ ಆಯ್ತಲ್ವಾ. ಈಗ ಸೈನ್ ಇದೆ, ಸೊ ಸೈನ್ ಆಸ್ ಇಟ್ ಈಸ್ ಹಾಕೊಂಡ್ವಿ. ಇದು ಆಸ್ ಇಟ್ ಈಸ್ ಹಾಕೊಂಡ್ಬಿಡೋಣ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಡಿ ಸಿ ಆರ್ ಸಿ ಡಿ ಪ್ಲಸ್ ಎ ಡಿ. ಓಕೆ, ಈಗ ನೋಡಿ ಎಲ್ಲದರಲ್ಲೂ 2 ಇದೆ
ಅಲ್ವಾ? ಸೊ 2 ಕಾಮನ್ ತೆಗಿಬೋದಲ್ವಾ ನಾವು? 2 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? ಓ ಎ ಪ್ಲಸ್ ಓ ಬಿ ಪ್ಲಸ್ ಓ ಸಿ ಪ್ಲಸ್ ಓ ಡಿ ಆಯ್ತಾ? ಮತ್ತೆ ಆಸ್ ಇಟ್ ಈಸ್ ಸೇಮ್ ಗ್ರೇಟರ್ ದನ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಡಿ ಸಿ ಪ್ಲಸ್ ಎ ಡಿ ಆಯ್ತಲ್ವಾ? ಈಗ ಈಗ ನೋಡಿ, ಇಲ್ಲಿ ಓ ಎ ಇದೆ, ಓ ಸಿ ಇದೆ. ಇಲ್ಲಿ ನೋಡಿ ಓ ಎ ಪ್ಲಸ್ ಓ ಸಿ ಏನಾಗತ್ತೆ? ಎಲ್ಲ ಸಿ ಒಂದೇ ಲೈನ್ ಇದೆಯಲ್ಲ, ಎ ಸಿ ಅಂತ ಬರ್ಕೋಬಹುದಲ್ವಾ? ಓ ಎ ಪ್ಲಸ್ ಓ ಸಿ ಏನಂತ ಬರ್ಕೋಬಹುದು ನಾವು? 2 ಹಂಗೆ ಇಟ್ಕೊಂಡು ಎ ಸಿ ಅಂತ ಬರ್ಕೋಬಹುದು ಅಲ್ವಾ? ಸೇಮ್ ಲೈನ್ ಆಗುತ್ತೆ. ಪ್ಲಸ್ ಓ ಬಿ ಪ್ಲಸ್ ಓ ಡಿ, ನೋಡಿ ಇದು ಓ ಬಿ ಪ್ಲಸ್ ಓ ಡಿ ಏನಾಗುತ್ತೆ? ಅದು ಡಯಾಗ್ನಲ್, ಅದು ಬಿ ಡಿ ಸೇಮ್ ಆಗುತ್ತೆ, ಬಿ ಡಿ ಅಲ್ವಾ? ಸೊ ಇದನ್ನ ಬರ್ಕೊಂಡಾಯ್ತು. ರೈಟ್ ಸೈಡ್ ಆಸ್ ಇಟ್ ಈಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಡಿ ಸಿ ಪ್ಲಸ್ ಎ ಡಿ. ನೋಡಿ ಅವ್ರೇನ್ ಕ್ವಶನ್ ಕೇಳಿದ್ರು? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಈಸ್ ಲೆಸ್ ದನ್ ಟ್ವೈಸ್ ಆಫ್ ಎ ಸಿ ಪ್ಲಸ್ ಬಿ ಡಿ ಅಂತ ಕೇಳಿದ್ರಲ್ವಾ? ಇಲ್ಲಿನೂ ಅದೇ ಬಂತು. ಏನ್ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಇಲ್ಲಿ ಏನ್ ಬಂತು ನಮ್ಗೆ? ಟ್ವೈಸ್ ಆಫ್ ಎ ಸಿ ಪ್ಲಸ್ ಬಿ ಡಿ ಈಸ್ ಗ್ರೇಟರ್ ದನ್ ಇದು ಅಂತ ಬಂತು. ಅಂದ್ರೆ ಇದನ್ನ ರಿವರ್ಸ್ ಆಗಿ ಬರ್ದ್ರೆ ಅದೇ ಆಗತ್ತೆ. ಬರೆಯೋಣ, ಅದನ್ನು ಬರೆಯೋಣ ಒಂದು ಸ್ಟೆಪ್. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಡಿ ಸಿ ಪ್ಲಸ್ ಎ ಡಿ. ರಿವರ್ಸ್ ಆಗಿ ಬರ್ದ್ರೆ ಏನ್ ಬರಿಬೇಕು ನಾವು? ಸೈನ್ ಲೆಸ್ ದ್ಯಾನ್ ಅಂತ ಬರಿಬೇಕು. ಲೆಸ್ ದ್ಯಾನ್ ಟ್ವೈಸ್ ಆಫ್ ಎ ಸಿ ಪ್ಲಸ್ ಬಿ ಡಿ ಆಯ್ತಲ್ವಾ? ಅವ್ರು ಕೇಳಿದ ಕ್ವಶನ್ಗೆ ಆನ್ಸರ್ ಆಗತ್ತೆ. ಎ ಬಿ ಸಿ ಡಿ ಇಸ್ ಈಕ್ವಲ್ ಈಸ್ ಅಂತ ಕೇಳಿದಾರಲ್ವ? ಇದೇ ಕ್ವಶನ್ ಕೇಳಿದಾರೆ ನೋಡಿ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಡಿ ಸಿ ಪ್ಲಸ್ ಎ ಡಿ ಇಸ್ ಲೆಸ್ ದನ್ ಟ್ವೈಸ್ ಆಫ್ ಎ ಸಿ ಪ್ಲಸ್ ಬಿ ಡಿ ಅಂತ ನಾವೇನ್ ಹೇಳ್ಬೋದು? ಆನ್ಸರ್ ಎಸ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್